ಶಿವಸೇನೆ ನಾಯಕ ಹಾಗೂ ಸಂಸದ ಸಂಜಯ್ ರಾವತ್ ಅವರಿಗೆ ಬೆಳಗಾವಿ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ 23ರಂದು ನಡೆಯಲಿರುವ ವಿಚಾರಣೆಗೆ ಅವರು ಬೆಳಗಾವಿ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಜಯ್ ರಾವತ್ ಅವರು, ಮಹಾರಾಷ್ಟ್ರ ಸರ್ಕಾರವು ಕರ್ನಾಟಕ ಸರ್ಕಾರದ ಬಳಿ ದಾಖಲಾಗಿರುವ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಬೇಕು ಎಂದು ಹೇಳಿದರು. ಬೆಳಗಾವಿ ಗಡಿಭಾಗದ ಮರಾಠಿ ಜನರ ಮೇಲೆ ನಡೆಯುತ್ತಿರುವ ಅನ್ಯಾಯ ಹಾಗೂ ಅಕ್ರಮಗಳ ವಿರುದ್ಧ ನಾವು ಧ್ವನಿ ಎತ್ತಲು ಹೋಗುತ್ತಿರುವುದರಿಂದ ಮಹಾರಾಷ್ಟ್ರದ ನಾಯಕರ ಮೇಲೆ ದಾಖಲಾದ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಈ ಪ್ರಕರಣಗಳು ಇದೇ ವಿಷಯಕ್ಕೆ ಸಂಬಂಧಿಸಿದ್ದರಿಂದ ಅವುಗಳನ್ನು ಹಿಂತೆಗೆದುಕೊಳ್ಳುವುದು ಅಗತ್ಯವೆಂದು ಅವರು ಹೇಳಿದರು. ಇದೇ ವೇಳೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯನ್ನು ಉಲ್ಲೇಖಿಸಿ चुनावणा आयोगाದ ಕಾರ್ಯವೈಖರಿಯನ್ನು ಅವರು ಟೀಕಿಸಿದರು. मध्ये आम्ही अनेकदा आंदोलनं केलेली आहे आणि त्या संदर्भातले खटले चालू असतात. तर म्हणजे महाराष्ट्र सरकारमध्ये सीमा प्रश्नासंदर्भातलं एक विशेष विभाग आहे. आपल्याला माहिती असेल कधी काळी एकनाथ शिंदे त्या खात्याचे मंत्री होते किंवा आजही असतील, पण एकही मंत्री त्या संदर्भात कधी बेळगावात जाऊन तिकडल्या मराठी माणसांची काय अवस्था आहे पाहिलं आहे का? अजिबात नाही. आमच्या खटले चालतो, आम्ही जातो. आमच्या सरकारने त्यांना कळवायला पाहिजे की अशा प्रकारचे जे खटले आहेत महाराष्ट्रातल्या जनतेवर ते तुम्ही मागे घेतले पाहिजे. तर आम्ही काय आमच्यासाठी गेलो नाही किंवा तिथे जाऊन आंदोलनं केली नाही. आम्ही तिथे गेलेलो आहोत ते तिकडल्या मराठी माणसाच्या जो अन्याय होतो, जो अत्याचार होतो, त्याच्यावर आवाज उठवण्यासाठी आम्ही तिथे वारंवार गेलो आणि त्या संदर्भातले खटले. तुम्ही हजर राहणार आहे? तुम्ही ट्विट केलेलं आहे. तुम्ही जाणार आहात? निवडणूक आयोगाबाबत आपण एक ट्विट केलेलं आहे काल दुपारी, त्याची खूप चर्चा होते. मग निवडणूक आयोग ज्या पद्धतीनं वागते आहे पश्चिम बंगालमध्ये किंवा अन्य राज्यामध्ये, त्याच्यामुळे लोकशाहीवरती हल्ला आहे. ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ನಡೆದುಕೊಳ್ಳುತ್ತಿರುವ ಈ ರೀತಿಯು ಪ್ರಜಾಸತ್ತಾಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿದಂತಾಗಿದೆ ಎಂದು ಸಂಜಯ್ ರಾವತ್ ಅವರು ತೀವ್ರವಾಗಿ ಪ್ರತಿಕ್ರಿಯಿಸಿದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನ್ಗ್ರಾಮ್ಗೆ.